ಹೊಸ ವರ್ಷಕ್ಕೆ ಬಾದುಷಾ ಸ್ವೀಟ್ ಮಾಡ್ತೀರಾದ್ರೆ ಈ ರೀತಿಯಾಗಿ ಟ್ರೈ ಮಾಡಿ. ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಮೈದಾ, 1/4 ಕಪ್ಪಿನಷ್ಟು ತುಪ್ಪ, 1/4 ಕಪ್ ಮೊಸರು, ಚಿಟಿಕೆ ಉಪ್ಪು, ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1/4 ಕಪ್ಪಿನಷ್ಟು ನೀರು ಹಾಕೊಳ್ಳಿ. ಮೊದಲು ಸೌಟಿನಲ್ಲಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೈಯಲ್ಲಿ ಕಲಸಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ನಾದುದು ಬೇಡ. ಎಲ್ಲ ಒಟ್ಟಿಗೆ ಈ ರೀತಿಯಾಗಿ ಸೇರಿದ್ರೆ ಸಾಕು. ಇನ್ನು ಕೈಯಲ್ಲಿ ಹಿಟ್ಟನ್ನು ಅಗಲಕ್ಕೆ ತಟ್ಟಿಕೊಳ್ಬೇಕು. ಇದನ್ನು ಇನ್ನು 4 ಭಾಗ ಮಾಡಿ ಒಂದರ ಮೇಲೆ ಒಂದು ಇಟ್ಟು ಪುನಃ ಸ್ವಲ್ಪ ತಟ್ಟಿ ಅಗಲ ಮಾಡಿಕೊಳ್ಳಿ. ಇದನ್ನು ಪುನಃ ಒಂದರ ಮೇಲೆ ಒಂದು ಇಟ್ಟುಕೊಂಡು 2 ಭಾಗ ಮಾಡಿ ಇನ್ನು ಇದನ್ನು ವಿಡಿಯೋದಲ್ಲಿ ತೋರಿಸಿದ ರೀತಿಯಲ್ಲಿ ರೋಲ್ ಮಾಡಿ. ಈ ರೀತಿ ಮಾಡೋದ್ರಿಂದ ಬಾದುಷಾದಲ್ಲಿ ಒಳಗಡೆ ಲೇಯರ್ಸ್ ಬರಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ನು ಇದನ್ನು ಈಕ್ವಲ್ ಆಗಿ 4 ಭಾಗ ಮಾಡಿಕೊಳ್ತಾನೆ. 15 ನಿಮಿಷ ಇದನ್ನು ಮುಚ್ಚಿಡೋಣ. ಈಗ ಸಕ್ಕರೆ ಪಾಕ ರೆಡಿ ಮಾಡಿಕೊಳ್ಳೋಣ. ಬಾಣಲೆಗೆ 1/2 ಕಪ್ಪಿನಷ್ಟು ಸಕ್ಕರೆ, 1/4 ಕಪ್ಪಿನಷ್ಟು ನೀರು ಹಾಕಿ ಸಕ್ಕರೆ ಕರಗಿ 4-5 ನಿಮಿಷ ಕುದಿ ಬಂದ ಮೇಲೆ ಇದಕ್ಕೆ ಪರಿಮಳಕ್ಕೆ 2 ಏಲಕ್ಕಿ ಹಾಕಿ ಸಕ್ಕರೆ ಒಂದೆಳೆ ಪಾಕ ಬಂದ ಮೇಲೆ ಕೊನೆಯಲ್ಲಿ ಕೇಸರಿ ದಳ ಹಾಕಿ ಗ್ಯಾಸ್ ಆಫ್ ಮಾಡಿ ಪಕ್ಕಕ್ಕಿಡಿ. ಈಗ ಕಲಸಿದ್ದ ಬಾದುಷಾ ಹಿಟ್ಟಲ್ಲಿ ಒಂದು ಭಾಗವನ್ನು ಸ್ವಲ್ಪ ರೋಲ್ ಮಾಡಿ ಈಕ್ವಲ್ ಆಗಿ ಕಟ್ ಮಾಡಿ. ಇನ್ನು ಇದನ್ನು ನಿಧಾನಕ್ಕೆ ಒತ್ತಿ ರೌಂಡ್ ಶೇಪ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ನಡುವಿನಲ್ಲಿ ಹೋಲ್ ಮಾಡಿ ಈ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡಿಕೊಳ್ಬೇಕು. ಫ್ರೈ ಮಾಡಲಿಕ್ಕೆ ಎಣ್ಣೆ ಬಿಸಿಗೆ ಇಟ್ಟುಕೊಂಡಿದೆ. ಹದವಾಗಿ ಬಿಸಿ ಆಗುವಾಗ ಎಲ್ಲವನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ತೆಗೀರಿ. ಇನ್ನು ಇದನ್ನು ಹದವಾಗಿ ಬಿಸಿ ಇರುವ ಸಕ್ಕರೆ ಪಾಕಕ್ಕೆ ಹಾಕಿ 2 ನಿಮಿಷ ಹಾಗೆ ಬಿಡಿ. ಬಾದುಷಾ ಮಾಡುವಾಗ ಜಾಸ್ತಿ ಹಿಟ್ಟು ಎಲ್ಲಿಯೂ ನಾದಲಿಕ್ಕೆ ಹೋಗಬಾರ್ದು. ಎಣ್ಣೆ ಹದವಾಗಿ ಬಿಸಿ ಇರುವಾಗವೇ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ತೆಗಿಬೇಕು. ಈ ಪಾಯಿಂಟ್ ನೆನಪಿಟ್ಟುಕೊಳ್ಳಿ. 2 ನಿಮಿಷ ನಂತರ ಸಕ್ಕರೆ ಪಾಕದಿಂದ ಬಾದುಷಾ ತೆಗೆದು ಪ್ಲೇಟಲ್ಲಿ ಸರ್ವ್ ಮಾಡಿ ನ್ಯೂ ಇಯರಿಗೆ ಸರ್ಪ್ರೈಸ್ ಕೊಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ.